ಹಾಯ್ ಫ್ರೆಂಡ್ಸ್, ಇದು ಬೆಳಗ್ಗೆ ಮಳೆ ಬರೋದು ನೋಡಿದ್ರೆ ಮುಂಗಾರು ಮಳೆ ಫಿಲಮ್ ಐತಲ್ಲ, ಬೆಳಗ್ಗೆ ಫುಲ್ಲು ಜಿಡಿ ಮಳೆ ಐತಲ್ಲ, ಇಲ್ಲೂ ಅಷ್ಟೇ ಹಂಗೆ ಜಿಡಿ ಮಳೆ ಐತೆ. ಫ್ರೆಂಡ್ಸ್ ಬಸ್ ಹಾಕ್ಬಿಟ್ಟು ಹೋಗ್ತಿದ್ವಿ. ನೋಡಿ ವೆದರ್ ನೋಡಿ ಆ ಥರ ಇದೆ. ಅದು ಚೆನ್ನಾಗಿದೆ ವೆದರು, ಆರಾಮಾಗಿ ಹೋಗ್ತೀನಿ. ಎಷ್ಟೇ ಚಳಿ ಇದ್ರೂ ನಾವು ವಿಂಡೋ ಓಪನ್ ಮಾಡ್ಕೊಂಡು ಹೋಗೋದು. ನೋಡಿ ವಿಂಡೋ ಓಪನ್ ಮಾಡಿದ್ವಿ, ನೋಡಿ ವಿಂಡೋ ಓಪನಲ್ಲೇ ಐತೆ. ಆದರೂ ವೆದರ್ ಅಂದರೆ ಇಷ್ಟ ನನಗೆ ಜಾಸ್ತಿ. ಅದಕ್ಕೆ ಬಸ್ ಹಾಕ್ಬಿಟ್ಟು ಏರೋಳಿ ಕ್ಲಾಸಿಗೆ ಇಳ್ಕೊಂಬಿಟ್ಟು ಅಲ್ಲಿಂದ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಇವಾಗ ನಮಗೆ ಪುನಃ ಹೇಳ್ತೀನಿ, ಅಡುಗೆ ಮಾಡಿದ್ದೀರ ಅಂತ, ಅಡುಗೆ ಮಾಡ್ರು ಅಂತ ಹೇಳ್ತೀನಿ. ಹೊಟ್ಟೆ ಸಿಗುತ್ತೆ, ರಾತ್ರಿ ಏನು ಊಟ ರಾತ್ರಿ ಊಟ ಮಾಡಿ ಅನ್ನ ಸಾಂಬಾರು ಕೊಟ್ಟಿರ್ತಾರಲ್ಲ, ಬೇಗ ಹೊಟ್ಟೆ ಸಿಗ್ತಿದೆ. ಅದಕ್ಕೆ ಬೇಗ ತಿಂಡಿ ಮಾಡಿರಿ ಅಂತ ಪುನಃ ಹೇಳ್ತೀನಿ. ಅವಾಗೇನು ಹೇಳ್ತಾರಂತ ನಾನು ಹೇಳ್ತೀನಿ. ಮತ್ತು ಬೈ ಫ್ರೆಂಡ್ಸ್, ನಮ್ಮ ಪುನಃ ಹೇಳಿದೆ ನಮ್ಮ ಅಮ್ಮನಿಗೆ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ಮಲ್ಕೊತೀನಿ. ಮತ್ತೆ 6 ಗಂಟೆ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್, 6 ಗಂಟೆ ಮತ್ತೆ ಬರ್ತೀನಿ. ಬಾಯ್. ಹಲೋ ಫ್ರೆಂಡ್ಸ್, ಮನೆಗೆ ಬಂದಾಯಿತು. ಕರೆಂಟ್ ಇಲ್ಲ, ಏನಿಲ್ಲ, ನಾಶ ಮಾಡಿಟ್ಟವ್ರೆ, ಏನು ಕಾಣಿಸ್ತಾನೆ ಇಲ್ಲ. ಲೈಟು ವರ್ಕ್ ಆಗಲ್ಲ, ಕ್ಯಾಮ್ರಾ ಅನ್ನೋದಾಗ ಲೈಟ್ ವರ್ಕ್ ಆಗಲ್ಲ. ತಿಂಡಿ ಮಾಡೋ ಫ್ರೆಶ್ ಆಗಿ ನಾಷ್ಟ ಮಾಡಿಬಿಟ್ಟು ಮಲ್ಕೊಂಬಿಡೋದು. ಏನು ಮಾಡಿ ನಾಷ್ಟಕ್ಕೆ ಬೇಬೆ ಅವ್ರಿಗೆ ಹತ್ತಿದ್ದಾನೆ. ಉಪ್ಪಿನ ಮಾಡಕ್ಕೆ ಏನಾಗೈತೆ ಮಾಡಲಿಲ್ಲ ನೋಡಿ ಫ್ರೆಂಡ್. ಬೆಳಗ್ಗೆ ಕಿತ್ತೋಗಿರೋ ಅವಲಕ್ಕಿ ಮಾಡಿಟ್ಟಾಳೆ. ಅದು ಉದ್ದಿದ್ರು ಮಾಡ್ತಾಳೆ, ಗಂಡಗೆಲ್ಲ ಸಿಕ್ಕೊಂಡು ಊಟನೇ ಹೋಗಲ್ಲ, ಹಂಗೆ ಮಾಡಿ. ಸರಿ ಫ್ರೆಂಡ್ಸ್, ಬಾಯ್. ಹಲೋ ಫ್ರೆಂಡ್ಸ್, ಇವಾಗ ಮಲ್ಕೊಂಡ್ಬಿಟ್ಟು ಎದ್ಬಿಟ್ಟು ನಮ್ಮ ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ಖರ್ಚಿಗೆ ಏನು ಮಾಡ್ತಾವ್ರೆ. ಅದ್ರೊಳಗೆ ಹಾಕೋದು ಪುಡಿ, ಇದು ತಿಂಡ್ಬಿಟ್ಟು ಇದ್ರೊಳಗೆ ಹಾಕ್ಬಿಟ್ಟು ಕರೆದ್ಬಿಟ್ರೆ ಆಗೋಯ್ತು ಖರ್ಚಿಗೆ. ಚಕ್ಲಿ ಮಾಡ್ತೀವಿ ಅಂತಿಲ್ಲ, ಚಕ್ಲಿ ಎಲ್ಲ ನೋಡಿ, ಇದು ಚಕ್ಲಿನಾ ಪುಡಿ ಮಾಡಿ ಕಲಸಬೇಕಿತ್ತು. ನೋಡಿ ಫ್ರೆಂಡ್ಸ್, ಈ ಹಿಟ್ಟನ್ನ ಕಲಿಸ್ಬಿಟ್ಟು ಚಕ್ಲಿ ಮಾಡ್ಬೇಕಂತೆ. ಅದೇ ಚಕ್ಲಿ ಮಾಡ್ಬೇಕಂತೆ. ಅದು ಖರ್ಚಿಗೆ ಹಿಟ್ಟು ಬೇರೆ ಖಾಲಿ ಐತಮ್ಮೆ. ಖರ್ಚಿಗೆ ಹಿಟ್ಟು ಡಬ್ಬದಾಗ ಇಟ್ಟವ್ರೆ. ಖರ್ಚಿಗೆ ಹಿಟ್ಟು ಬೇಕಾದಾಗ ಮಾಡ್ಕೊಂಡು ತಿನ್ಬೋದು. ನೋಡಿ ಖರ್ಚಿಗೆ ಹಿಟ್ಟು, ಇದು ಖರ್ಚಿಗೆ ಹಿಟ್ಟು, ಇದು ಚಕ್ಲಿ ಮಾಡೋಕೆ ಹಿಟ್ಟು. ಯಾವ ಹಬ್ಬಕ್ಕೆ ಖರ್ಚಿಗೆ ಮಾಡ್ತಿದ್ದೀವಿ? ವರಮಹಾಲಕ್ಷ್ಮಿಗೆ ಅಡುಗೆ ಮಾಡ್ತೇವೆ ನೋಡಿ ಫ್ರೆಂಡ್ಸ್. ಇವಾಗ ಎದ್ಬಿಟ್ಟು ಸ್ನಾನ ಮಾಡಿ ತಿಂಡಿ ಮಾಡಿ ಹೋಗ್ಬಿಡೋದು ಕಂಪ್ನಿಗೆ. ಡೈಲಿ ಇದೆ ಕಂಪ್ನಿ ಹೋಗೋದು ಬರೋದು ಅಷ್ಟೇ. ಕೆಲಸ ಇಲ್ಲ, ಏನಿಲ್ಲ. ಕೆಲಸ ಎಲ್ಲ ಕಂಪ್ನಿಯಾಗಿ. ಮನೆಗಿರೋದೆ 3 ಅವರ್ ಅಷ್ಟೇ. ಹೆಚ್ಚಿರೋದು 3-4 ಅವರ್ ಅಷ್ಟೇ ಇರ್ತೀನಿ. ಮಿಕ್ಕಿದೆಲ್ಲ ಮಲ್ಕೊಂಡಿರ್ತೀನಿ. ಕಂಪ್ನಿಯಲ್ಲೇ ಹೆಚ್ಚು ಅವರು ಕಂಪ್ನಿಯಲ್ಲೇ ಇರೋದು. ಅದಕ್ಕೆ ಕರೆಕ್ಟ್ ಅಡುಗೆ ಮಾಡೋಂತ ಏನು ಬಿಡಲ್ಲ ಫ್ರೆಂಡ್ಸ್. ವರಮಹಾಲಕ್ಷ್ಮಿಗೆ ಹಣ್ಣು ಮತ್ತು ಹಣ್ಣುಗಳು ತಂದಾರ, ಹೂ ತಂದಾರ ಅಷ್ಟೇ. ಮತ್ತು ನಮ್ಮ ಚಕ್ಲಿ ಹಿಟ್ಟು ಕಲ್ಸತ್ತಾರ, ಚಕ್ಲಿ ಮಾಡ್ತವ್ರೆ. ಫಸ್ಟು ನಾವು ತಿನ್ನಂಗಿಲ್ಲ, ದೇವ್ರು ಕೊಡ್ಬೇಕಂತ. ದೇವ್ರು ತಿಂತಾನಮ್ಮಿ, ದೇವ್ರು ತಿಂತಾನ ನೋಡಿ ಫ್ರೆಂಡ್ಸ್. ದೇವ್ರು ತಿಂದವ, ನಾವು ತಿನ್ಬೇಕಂತ. ಮಮ್ಮಿ, ನಾವು ಊಟಕ್ಕೆ ಏನು ಮಾಡ್ತೇವೆ ನೋಡಿ ಫ್ರೆಂಡ್ಸ್. ಮಧ್ಯಾಹ್ನ ಅಡುಗೆನೇ ಮಾಡಿಲ್ಲ. ನೆನ್ನೆ ಹಿಟ್ಟು ಫ್ರಿಜ್ನಾಗ ಇಟ್ಬಿಟ್ಟು ಇವತ್ತು ದಾಸೆ ಮಾಡ್ಕೊಡ್ತಾವೆ ಎಲ್ಲ. ಫ್ರಿಜ್ ಬಂದಾಗಿಂದ ನಮ್ಮ ದೇಶನೇ ಹಾಳಾಗೋಯ್ತು. ಎಲ್ಲ ಇಟ್ಟು ಕೊಳ್ತಿದ್ದಲ್ಲ ನಮಗೆ ಕೊಡ್ತಾರೆ. ಅದೇನೋ ಟೈಮ್ ಫ್ರಿಜ್ ಏನು ಕೊಟ್ಟರು ಅಂದರೆ ತರಕಾರಿ ಕೊಳಿಬಾರ್ದು ಮತ್ತು ರಾತ್ರಿ ಇಟ್ಟಿಗೆಲ್ಲ ತಿನ್ಬೇಕಂತ ಹೇಳ್ತಾರೆ. ಇವರೆಲ್ಲ ರಾತ್ರಿ ಇಟ್ಟಿದ್ದು ಅಳಿಸಿದೆಲ್ಲ ಅದ್ರಾಗ ಇಡ್ತಾರೆ, ಹಂಗೆ ಕೊಡ್ತಾರೆ. ಅದು ಕುಡಿಯೋಲ್ಲ, ಬಿಡೋಲ್ಲ. ಬ್ಯಾಕ್ಟೀರಿಯಾಸ್ ಬಂದು ಬಾಡಿ ಒಳಗೆಲ್ಲ ಇನ್ಫೆಕ್ಷನ್ ಆಗಿ ಆಮೇಲೆ ಕೊಲ್ಯಾಪ್ಸ್ ಆಗೋದು ಒಂದಿನ. ನಮ್ಮ ಎಲ್ಲನೂ ತರಕಾರಿ ಎಲ್ಲನೂ ಫ್ರಿಜ್ನಾಗ ಇಡ್ತಾರೆ. ಕಾಳು ಪೂಳು ಎಲ್ಲ ಫ್ರಿಜ್ನಾಗ ಇಡ್ತಾರೆ.
ತರಕಾರಿ ಹಣ್ಣು ಇಡಕ್ಕೆ ಕೊಟ್ರ ಅದಕ್ಕೆ ಮೊದಲು ಬರೇ ವಸ್ತುನೇ ಇರ್ತಾವ, ಕಾಳು ಪೀಳೆಗಳು. ಮಮ್ಮಿ ಚಕ್ಲಿ ಮಾಡ್ತಾಳೆ, ಹಿಟ್ಟೆಲ್ಲ ಹಾಕ್ಬಿಟ್ಟು ಈ ಕಡೆ ದಾಸೆ, ಈ ಕಡೆ ಚಕ್ಲಿ, ಈ ಕಡೆ ಹಿಟ್ಟೆಲ್ಲ ಇದೇ ಹಿಟ್ಟ ದಾಸೆ ಹಿಟ್ಟು. ಆಯ್ತು ಎಲ್ಲ ಇದ್ರ ಚಕ್ಲಿ ಇಟ್ಟು ಸ್ನಾನ ಮಾಡಿ ಬರೋಷ್ಟೇ ಎಲ್ಲ ಚಕ್ಲಿ ಹಿಟ್ಟೆಲ್ಲ ಕಲ್ಯಾಣ ಮಾಡ್ಬಿಟ್ಟು ಫಸ್ಟ್ ದೇವ್ರು ಕೊಡ್ತಾನಂತ. ಆದ್ರೆ ನಮ್ಮ ತಮ್ಮ ಬೇಗ ತಿಂದೇ ಬಿಟ್ಟ. ಇವನೇ ತಿನ್ನಕತ್ತವ ನೋಡು, ಇವನೇ ದೇವ್ರಿಗೆ ಮೊದಲು ತಿಂದ, ಇವನೇ ದೇವ್ರ ಮನ್ಯಾಗ. ಊಟ ಕೊಟ್ಟಿಲ್ಲ ಅಂತ ಚಕ್ಲಿ ತಿಂತಾವ ನೋಡಿ. ಕೊಬ್ಬಳ ನೋಡಿ ಬಳೆ ನೋಡಿ ದಾಸೆ. ಹೋಗಮ್ಮಿ ಹೋಗ್ಬೇಕು ಕಂಪ್ನಿಗೆ, ಟೈಮ್ ಆಯ್ತು. ಹಾಕೊಡ ಬೇಗ ಬಸ್ ಸ್ಟಾಪ್ ಹೋಗ್ಬೇಕು. ಇವನ್ಕ ಹಣ್ಣು ತರಕ ಮದುವೆ ತರಬೇಕು. ಇವಾಗೆಲ್ಲ ರೇಟ್ ಜಾಸ್ತಿ ಇರ್ತಾವ. ಜಾಸ್ತಿನೇ ಆಯ್ತು. ಮುಂಜಾನೆಯಿಂದ ಹಿಡ್ಕೊಂಡು ಯಾರು ಬಂದೇ ಇಲ್ಲ. ಬರೀ ಹಣ್ಣು ಕಬ್ಬ ತರಕಾರಿನೇ ತೊಗೊಂಡೋಗೋದಾಯ್ತು, ಹಣ್ಣೇ ತೊಗೊಂಡೋಗಿದಾಯ್ತು. ಇವ್ ಮೆಡಿಕಲ್ ಕೆಲಸ ಮಾಡ್ತಾನೆ. ಮೆಡಿಕಲ್ ಒಂದ್ 2 ಗೋಳಿಗೆ ಎಕ್ಸ್ಟ್ರಾ ಕೊಟ್ಟು ಕಳ್ಸಲ್ರಿ ಅವ್ರಿಗೆಲ್ಲ. ಇವನ್ ಕಿತ್ತಾಗ್ರ ಏನೇ ನೋಡ್ರಿ ಅಲ್ತೀನಿ. ಫಸ್ಟ್ ನಾವೇ ಹೋಗೋ, ನಮ್ಗೆ ಕೊಟ್ಬಿಡ್ರಿ, ನಾವು ತಿನ್ಬಿಟ್ಟು ಮನೆಗೆ ಹೋಗ್ತೀವಿ. ಖಾಲಿ ಕೈಯಲ್ಲಿ ಇದ್ದು ಅಲ್ಲಿ ಎಲ್ಲಿ ಎಣ್ಣೆ ಹುಷಾರೇ ಮತ್ತೆ ನಿಲ್ಲಿಗತ್ಲೆ ಮಾಡಿಟ್ಟಿ. ನನಗೆ ಗೊತ್ತಿಲ್ಲ, ಬಿದ್ರ ಗೊತ್ತಿಲ್ಲ, ಹೋದ್ರೆ ಗೊತ್ತಿಲ್ಲ. ಎಲ್ಲ ಕೊಡ್ತೀನಿ. ಇದು ಜಾಸ್ತಿ ಈ ಕಡೆ ಬೇಗ ಆಯ್ತು ದೋಸೆ. ಎಣ್ಣೆನ ಒಂದ್ರ ಹಾಕಡಮಿ, ಅವ್ ಚಲ್ದಾಗ ಎಲ್ಲ ಚಲ್ಬಿಡ್ತೀನಿ. ಚಲ್ಬೇಡ ಇರು. ಫಸ್ಟ್ ದಾಸೆ ಹಾಕಿ ಪಲ್ಯ ಮಾಡಿಲ್ಲ ಮೀ. ಏನೇ ಕೇಳ್ತಿ ಮಂಜನ, ಏನ್ ಮಾಡ್ತಾ ಇದೀನಿ. ಪಲ್ಯ ಇದ್ದಿದ್ದು ಅಡ್ಜಸ್ಟ್ ಮಾಡ್ಕೊರಿ ಇದೊಂದು ವಾರ. ನಾವು ಒಂದೇ ದೋಸೆ ಸಾಕು. ನಾಳೆ ಒಂದಿನ ಇಡೀ ಇಲ್ಲಿ ಕಡೆ ಪಲ್ಯ ಎಲ್ಲ ಏನಿಲ್ಲ. ಯಾವ ಚಟ್ನಿ ಜೊತೆ ಒಂದೇ ದೋಸೆ. ಪಿಜ್ಜಾ ಮಾಡಕ ಪಿಜ್ಜಾ 200 ರೂಪಾಯಿ ಐತಿ. ನಮ್ಗೆ ತಾರೀಕೆರೆ ಲೊಕೇಶನ್ ಇಲ್ಲ. ಈಗ ಐತ್ ನೋಡಿ, ಇದು ಹಾಕಿ ಈಗ ಬರ್ದೈತೆ ನೋಡು, ಆಯ್ತು ನೋಡು. ನಾನೇ ಹಾಕ್ತೀನಿ ಲೊಕೇಶನ್, ಸೆಟ್ ಮಾಡ್ಬೋದು ನಾವೇ ಓನ್ ಆಗಿ. ಹಾಂ ಮತ್ತೆ ಸಾಂಬಾರು ಇತ್ತು, ಸಾಂಬಾರು ಕೊಡಮಿ. ಸಾಂಬಾರು ಇತ್ತು, ಸಾಂಬಾರು ಕೊಡಮಿ. ಚಂದ ಐತೈತಿ. ಒಂದಕ್ಕೆ ಸಾಕಾಯ್ತು ನನಗೆ. ಇವಳಿಗೇನು ಅಷ್ಟೋ ಖಾರ ಹಾಕಿಲ್ಲ, ಆಗ್ಬೇಕಂತ ಏನು ಖಾರ ಬೇಡ ಅಂತ ಹಾಕಿ ಆಗ್ಬಿಟ್ಟು ನಾ ಒಂದಿಟ್ಟು ಹಾಕಿ, ನೀವು ಒಂದಿಟ್ಟು ಹಾಕಿ. ಹಾಕಿಳಂತ ಮತ್ತೆ ಒಳಗೆ ಹೋಗೋದಳ, ಹಾಕಿಳಂತ ಮೂಗನೆ ಬೆಂಕಿ ಬರತ್ತವೇ ನೋಡಿ. ಮೂಗನೆ ಉಪ್ಪು ಬೆಂಕಿ ಬರತ್ತದ. ಮೂಗನೆ ಎಲ್ಲರೂ ಬಾಯಾಗ ಬಂದ್ರೆ ನಮ್ಮ ಮುಗಳಾಗ ಬರ್ತದ. ಕಲ್ಸ್ಕೊಂದಿರ ಬೇಡ ಕಲ್ಸ್ಕೊಡ್ತೀನಿ. ಕಮ್ಮಿಗೆ ಕೋಳಿ ನನ್ನ ಮಗ ಬರೀ ಕೆಲಸ ಮಾಡಂದ ಬದುಕೋ 4 ಹೊತ್ತು ಇಲ್ಲಿರ್ತಾನ. ರಾತ್ರಿ 11 ಗಂಟೆ ಬರ್ತಾನ. ಬೇಗ ಹೋದ್ರೆ ಬೇಗ ಬರ್ತಾನ. ಎಷ್ಟೊತ್ತಿ ಹೋದ್ರೆ ಅಷ್ಟೇ ಟೈಮಿಗೆ ಬಿಡೋದು, ಅಷ್ಟೇ ಟೈಮಿಗೆ ಹೋಗ್ತಿದ್ದೆ. ಲೇಟ್ ಬರೋಕೆ ಕೇಳ್ತೀನಿ. ಇದು ಮಾಡಿ ನಾವು ಆಫೀಸ್ ಮಾಡಿ ಕರೆಕ್ಟ್ ಆಯ್ತಾ? ಕಾ ಜಾಸ್ತಿ ಆಗೈತೆ, ಉಪ್ಪು ಜಾಸ್ತಿ ಆಗಿದೆ. ಜಾಸ್ತಿ ಅಲ್ಲ ಸಾಂಬಾರು ಕೊಡಮಿ. ನೆನ್ನೆ ಸಾಂಬಾರು, ನೆನ್ನೆ ಸಾಂಬಾರು, ಯಾವ ಸಾಂಬಾರು? ಸೊಪ್ಪು ಸಾಂಬಾರು. ಇಷ್ಟೊತ್ತು ಹಾಕ್ಬಿಟ್ಟು ಹೋಗಕ್ಕೆ ನಂಗೆ ಒಂದೇ ದೋಸೆ ಸಾಕು. ನಿನ್ನಿಂದ ಊಟನ ಹೋಗಲ್ಲ. ಥೂ ಡುಮಿ. ದೋಸೆ ಅಲ್ಲ ಅದು ನೋಡಿ. ಇದು ನಾಯಿಗಳು ರೊಟ್ಟಿ ಮಾಡಾಕ್ತಾರ, ದೋಸೆ ಹಾಕತ್ತ ನೋಡಿ. ಇದು ಹೋಗ್ಯಾರಪ್ಪ, ಹೋಗ್ತೀನಿ ನೀವು. ನೀನು ತಿನ್ನು ಒಂದೆರಡು. ಏನು ಮಾಡಕ್ಕಾಗಲ್ಲ. ಅಂತಾರಕ್ಕೆ ಸಂತೆಗೆ ಹೋಗಂತೆ ನಮ್ಗೆ ಊಟ ಒಳ್ಳೆ ನಾಯಿಗೆ ಹಾಕೋದು ಆಗತ್ತ.
ಇನ್ನೇ ಹೇಳೈತೆ ಅವನು ನಾಯಿಗೆ ಏನು ಬರೋದು ಸಾಂಬಾರು ಕಮ್ಮಿ ಜ್ವರ ಸರ ಒಳಗೆ ಆಲ ಮಮ್ಮಿ ಹೋಸದ ಎಲ್ಲಿ ಕುಸಿದೆ ಮಮ್ಮಿ ಏಯ್ ಹಾಕ್ಲಿ ಸಾರು ಹೋಸಲ ಕುಸಿದೆ ಸ್ವಲ್ಪ ಸಾರ್ ಹಾಕ್ಲಿ ಹೋಸಲ ಕುಸಿದೆ ಇಲ್ಲ ದೇವ್ರ ಮನೆಗೆ ಒಂದ್ಸತಿ ಒಳಗ ಒಂದ್ಸತಿ ಒಳಗ ಹ್ಞೂ ಏಯ್ ನೀನು ತಿನ್ನಡಿ ಎರಡು ತಿಂದು ಹೋಗ್ಬಾ ಕಡೆ ಏ ಬಾಣ ಒಳ್ಳ ಇಲ್ಲಿ ಹಾಕಿಟ್ಟಿದ್ದು ನೋಡು ತಿನ್ನೋ ಎರಡು ಹಾಕಿಟ್ಟು ನೋಡಿ ಚಲೋ ಮಾಡಿಟ್ಟು ಯಾಕೆ ಚಪಾತಿ ಮಾಡಬೇಕು ಅದನ್ನ ಯಾವತ್ತೂ ಬರೀ ಮುದ್ದೆ ಕಟ್ಟಿದ್ದೀವಿ ನೀವು ವರಮಹಾಲಕ್ಷ್ಮಿ ಯಾಕೆ ಕೊಡ್ತಾರೆ ನಂಗೆ ಗೊತ್ತೇನು ನಿನ್ಗೆ ಮನ್ಯಾಗ ವರಮಹಾಲಕ್ಷ್ಮಿ ಅಂತ ಯಾಕೆ ಮಾಡ್ತಾರಂದ್ರೆ ಚೆನ್ನಾಗಿರ್ಲಿ ಮಕ್ಕಳು ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಏನು ಹೋಗೈತೆ ಈಗ ಹೋಗೈತಿ ಕೊಟ್ಟು ಕಾಪಾಡ್ಲಿ ಈಗ ಹೋಗೈತಿ ಕರೆ ಮೇ ದಾಸೆ ನಾಯಿಗೆ ರೊಟ್ಟಿ ಮಾಡಾಕ್ತಾರ ಲಾಸ್ಟ್ ಹಂಗಾಗೈತೆ ನೋಡಿ ಅದ್ರ ದಾಸೆ ಅಂತ ನೋಡಿ ಎಸ್ ಡಿ ಬಿ ಮಾಡೋ ದಾಸೆನೇ ಅಲ್ಲ ಎಲ್ಲ ಬೇಕೇ ಬಿಟ್ಟು ಅಡುಗೆ ಮಾಡ್ತಾರೆ ನಮ್ಮ ಮನೆಗೆ ಬಂದು 25 ವರ್ಷ ಅಡುಗೆ ಎಕ್ಸ್ಪೀರಿಯನ್ಸ್ ಇದೆ ಕರೆಕ್ಟಾಗಿ ಒಂದು ಅಡುಗೆ ಮಾಡೋಕೆ ಬರೋಲ್ಲ ನಾ ಗಂಡಸರು ಎಲ್ಲರೂ ಹಾಕಿ ಒಂದು ಚೆನ್ನಾಗಿ ಮಾಡ್ತಾರೆ ಏ ಅಲ್ಲಿ ಹೋಗ್ಬೇಕು ಅದೇ ಸುಮ್ ಕುಂದ್ರಿ ಅಲ್ಲಿ ತಿಂದ್ಬಿಟ್ಟು ನೀವು ಹೋಗು ಅಲ್ಲಿ ಹೋಗ್ಬೇಡ ಅಲ್ಲಿ ಹೋದ್ರು ಒಂದು ದಿನ 8:30 ಐತೆ ನಿನ್ನ ದಿನ ಹೋಗ್ಬೇಕಾ ಬಸ್ಡಿಗೆ ಅವ ಅಲ್ಲಿ ಅಂಗಡಿ ಒಬ್ಬರೇ ಇರ್ತಾರೆ ನನ್ನ ಮಗ ಇಲ್ಲೇ ಬಿದ್ಕೊಂಡಿರ್ತಾನೆ 3 ಹೊತ್ತು 4 ಹೊತ್ತು ಏ ಜನ ಇರಲ್ಲ ಜನ ಇದ್ರೆ ನಾಯಕ್ ಹಿಂಗಿರ್ತಿದೆ ಜನ ಏನೋ ನೀವು ದೇವ್ರು ನೋಡು ಜನಗಳು ಇಷ್ಟ ಟೈಮಿಗೆ ಇಷ್ಟು ಬರ್ತಾರಂತ ಯಾವಾಗ್ಲೂ ಇರಂಗಿಲ್ಲ ಕರೆಕ್ಟ್ 3 ಗಂಟೆಯಿಂದ ಯಾರು ಇರಲ್ಲ ದಿಕ್ಕು ಹೊಡಿತಾರೆ ಸುಮ್ ಕುಂತಿರ್ತೇವೆ ಮತ್ತೆ ಚಟ್ನಿ ಪಲ್ಯ ದೋಸೆ ಹಾಕು ಇಡ್ಲಿ ವಡೆ ಹಾಕು 1 kg ನೀರು ನಮ್ಮ ಮನೆ ಕೆಜಿ ಗಟ್ಲೆ ಇಲ್ಲ ಸರಿ ಚಂಬು ಗಟ್ಲೆ ಅಷ್ಟೇ ನಾವು ಕೆಂಪು ಗಡ್ಡೆ kg ಅಂತೀವಿ 1 kg ಏನು ಹಪ್ಪಳ ಏನು ಸಾಕಿದ್ದಿಲ್ಲ ಗಡ್ಡೆ ಮಾಡ್ಕೊಡ್ತೀನಿ ನೀವೇ ತಾನೇ ಬೇಡ ಅಂತ ಅವ್ನಿಗೆ ಸಾಕಂತ ಅದೊಂದೇ ನಂಗೆ ಸಾಕಪ್ಪ ನೀ ಹೇಳ್ತೀನಿ ಒಂದಿಟ್ಟು ಅನ್ನ ಸರ್ತೀನಿ ಬಾಳು ಚಟ್ನಿ ಸಾಂಬಾರು ಹಾಕಮ್ಮಿ ಸಕ್ಸೋಗವೇ ಬಸ್ಕೋ ಮಹೇಶ ಅವತ್ತು ದೋಸೆ ತಿಂದು ಮ್ಯಾಗ ಒಂದಿಟ್ಟು ಅನ್ನ ಸರ ಮುಂದೆ ಹೋಗಪ್ಪ ಟೈಮ್ ಆಗುತ್ತೆ ಬಾ ನನಗೆ 2 ದೋಸೆ ಚಟ್ನಿ ಹಾಕೋತೀನು ಒಂದಿಟ್ಟು ಅನ್ನ ಸರ್ ಬೇಕಾದ್ರೆ ಅನ್ನ ಸರ್ ಹಾಕೋ ಹೌದು ಒಂದು ದೋಸೆ ಮಾಡ್ಕೊಟ್ಟು ಹೋಗಿ ನಂಗೆ ಗೊತ್ತಿಲ್ಲ ಅದು ಏನು ನಮ್ಗೆ ಗೊತ್ತಿಲ್ಲ ಕುಂದಿರು ಬಿಡು ಗೊತ್ತಿಲ್ಲ ತಾನೆ ಲೋಫರ್ ಮಗಳೇ ಸಾಕು ಬೇಕು ಅಂತ ತಿನ್ನಲ್ಲ ನೀ ಹೊಡ್ಸ್ಕೊಂಡು ಅದಕ್ಕೆ ಕ್ಲೋಸ್ ಮಾಡಿ ಮುಸ್ಕೊತೀನಿ ನಾವು ನೋಡಿ ಯಪ್ಪು ಎಮ್ಮೆ ನೋಡು ಒಂದು ದಾಸೆಗೋಸ್ಕರ ಹೆಂಗೆ ಜಗಾಡತ್ತಾರ ನೋಡ್ರಿ ಅವ್ನು ಬೇಡ ಬಂದ್ಬಿಡಿ ಎಮ್ಮೆ ಅವನು ತಗಲ್ಲ ಅವನು ಎಮ್ಮೆ ತಗಲ್ಲ ಎಮ್ಮಿನೇ ಅಲ್ವಾ ನೀವು ಇವ ಪ್ಲೇಟ್ ನೀರು ರಮ್ಮಿ ನೋಡ್ಕಲ್ಲ ಅವ ಕುಂತ ಎಲ್ಲರೂ ಕೂತಾರೆ ಹಲ್ಸ್ರಿ ನನ್ನ ಕೆಲಸ ನೋಡು ಬೇರೆ ಏನೇನು ಕೆಲಸ ಬೆಳಗ್ಗೆಯಿಂದ ತಡಾಕ್ತಿರಿ ಎಲ್ಲ ಸೇರಿ ಹೋಗಿ ಅಂಗಡಿ ಗೊತ್ತಾಗ ಹೋಗ ಮುಚ್ಕೊಂಡು ತಿನ್ನು ನೋಡಿ ನಮ್ಮ ಅಮ್ಮ ಹೆಂಗೆ ಬೈತಾರ ನೋಡ್ರಿ ಮನೆ ಮರ್ಯಾದೆ ಇಲ್ಲ ನಮಗೆ ಹಾ ನೀ ತಾಯಿ ಮರ್ಯಾದೆ ಕೊಡ್ತಿದಿ ಅದಕ್ಕೆ ಸ್ವಂತ ಮನೆ ಕಟ್ಕೊಂಡು ಬೇರೆ ಕಡೆ ಹೋಗ್ಬೇಕು ಒಳಗಡೆ ಓಡು 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 ಓಡಬೇಕು ನೋಡಿ ಹೆಂಗೆ ಹೆಂಗೆ ಆಗತ್ತೆ ಇವನಿಗೇನೋ ದಾಸೆ ಕೈಗೆ ಆಗೈತೆ ಅಂತ ಕೈ ಇನ್ನೇ ಎಮ್ಮೆ ತಿಂದಿನ ನಾನು ಗಂಟು ಹಿಡ್ತಾಳೆ ನೋಡಿ ಫ್ರೆಂಡ್ಸ್ ಊಟ ಆಯ್ತು ನಡಿ ಬಾಯ್ ಬಾಯ್ ಹೌಸ್ घर पर जाना नहीं है कंपनी को जाना है ಇಟ್ಟು ಕಡೆ ಐತಲ್ಲ ಏನೇನೋ ಚಟ್ನಿ ನಾಲ್ಕು ಪೀಸ್ ಖಾರ್ 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 ಅಂತ ಬೈದ್ರಲ್ಲ ಮೊನ್ನೆ ಅದಕ್ಕೆ ಹಾಕಿದ್ದು ತಿನ್ರ ಈ ಥರ ರೆಡಿ ಆಗ್ಬಿಟ್ಟು ಹಂಗೆ ಶೂ ಹಾಕೊಂಡು ಹೋಗ್ಬಿಟ್ಟು ಹೋಗ್ಬಿಡಲ್ಲ ಹೋಗ್ಬಿಡು
ನನ್ನ ಬಂದಾಗ ಮಾತಾಡ್ತೀನಿ ಲೇ, ನೀ ಹೇಳ್ದಂಗೆ ಮಾತಾಡೋಕ್ಕಾಗಲ್ಲ. ಏಯ್ ಹೋಗ ನೀನು ದಿಗಂಬರನ್ಗೆ ಹೋಗಲೇ ಕಿತ್ತೋಗಿರೋನೆ. ವಿಶ್ವಕರ್ಣ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾ ಇವಾಗ ಎದ್ದೆ, ಊಟ ಮಾಡಿದೆ, ಇವಾಗ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಈ ಥರ ಮಾಡೋರು ನೋಡಿ.